ಯು ನಾಗೇಶ್ ಯು ರಾಜು ಅವರು ಮತ್ತು ಆರ್ ಗ್ರೂಪ್ಸ್ ಸಂಸ್ಥಾಪಕರಾಗಿರ್ತಕ್ಕಂಥ ರಾಜು ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಅಹಿಂದ ಧ್ವನಿ ಚಾನಲಿಂದ ಅವರಿಗೆ ಶುಭ ಕೊಡ್ತಿದ್ದೇವೆ. ಆ ಹುಟ್ಟುಹಬ್ಬದ ಪ್ರಯುಕ್ತ ಅವರ ವಿಶೇಷ ಸಂದರ್ಶನವನ್ನು ಮಾಡೋಣ ಬನ್ನಿ. ಸರ್ ನಮಸ್ಕಾರ ಸರ್. ತುಂಬ ಧನ್ಯವಾದಗಳು ಸರ್. ನಾವು ಅಹಿಂದ ಧ್ವನಿ ಚಾನಲಿಂದ ಒಂದು ಚಾನಲಿಂದ ಕೆಲವು ವಿಶೇಷ ವ್ಯಕ್ತಿಗಳನ್ನು ಸಂದರ್ಶನ ಮಾಡ್ತಿದ್ವಿ. ಹಂಗಾಗಿ ಕಾನವಸಳ್ಳಿ ಭಾಗಕ್ಕೆ ಬಂದಾಗ ಯು ರಾಜು ಅವರು, ನಾಗೇಶ್ ರಾಜು ಅವರು ವಿಶೇಷ ಸಾಹಿತ್ಯ ವಲಯದಲ್ಲಿ ಮತ್ತು ವರ್ತಕರಾಗಿ ವಿಶೇಷವಾಗಿ ಗುರುಸ್ಕೊಂಡಿದ್ದಾರೆ. ಹಂಗೆ ಅವ್ರ ಬಗ್ಗೆ ಭಾಳ ಜನ ಒಳ್ಳೊಳ್ಳೆ ಅಭಿಪ್ರಾಯ ಹೇಳಿ ಸರ್. ಹಂಗಾಗಿ ನಿಮ್ಮ ಸಂದರ್ಶನ ಮಾಡೋಂತ ಬಂದ್ವಿ ಸರ್. ತುಂಬ ಧನ್ಯವಾದಗಳು ತಮ್ಮ ಪತ್ರಿಕೆಗೆ ಮತ್ತು ಹಾಗೂ ತಮ್ಮ ಚಾನಲ್ಗೆ. ಹಾಂ ಸರ್. ಸರ್ ನಿಮ್ಮ ಹೆಸರು ಏನು ಸರ್? ಉಜ್ಜಪ್ಪನಹಳ್ಳಿ ನಾಗೇಶ್ ಅಂತೇಳಿ. ನನ್ನನ್ನು ಈ ಭಾಗದಲ್ಲಿ ರಾಜಣ್ಣ ಅಂತಾನೆ ಬಹಳ ಜನ ಪ್ರಚಲಿತವಲ್ಲಿ ಇರ್ತಕ್ಕಂಥ ವಿಷಯ. ಅದೇ ತರ ನನ್ನ ತಂದೆ ಯು ಸಿದ್ದರಾಮಪ್ಪ ಅಂತೇಳಿ, ನನ್ನ ತಾಯಿ ಮಾಯಮ್ಮ ಅಂತೇಳಿ, ನನ್ನ ಪತ್ನಿ ಶಿಲ್ಪಾ ಮತ್ತು ಪದ್ಮಾವತಿ, ನನ್ನ ಮಕ್ಕಳು ತೇಜಸ್ವಿನಿ, ಬಾಲಾಜಿ, ಜೀವನ್ ಮತ್ತು ಐಸಿರಿ ಇರೋ ಸಂಘದಲ್ಲಿ ಕೂಡ ಮುಂದುವರಿತಾ ಇದ್ದಾರೆ. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಯವರಿಗೆ 4 ಜನ ಅಣ್ಣ ತಮ್ಮಗಳು. ನಿಮ್ಮ ತಂದೆಯವ್ರಿಗೆ ಮಕ್ಕಳು? ತಂದೆಯವರಿಗೆ ಮಕ್ಕಳು ಒಬ್ಬನೇ, ನಾನು ಒಬ್ಬನೇ. ನಮ್ಮ ತಂಗಿ ಒಬ್ಳು ದಾಕ್ಷಾಯಣಿ ಅಂತೇಳಿ. ನೀವು ಇಬ್ಬರೇ? ಹಾಂ. ಸರ್ ನಿಮ್ಮ ಶಿಕ್ಷಣ ಏನಾಯ್ತು ಸರ್? ನಮ್ಮದು ಶಿಕ್ಷಣ ಖಾನಾವಸರಳ್ಳಿಯಲ್ಲಿ ಪೂರ್ತಿ SSLC ವರೆಗೂ ನಾನು ಮಾಡಿದ್ದು. ನಂತರ ಮಾಲತಿ ಕಾಲೇಜ್ ಜಗಳೂರಿನಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ 2 ವರ್ಷ ಮುಗಿಸಿ ಹಿಂದಿ BA ಉತ್ತೀರ್ಣನಾಗಿ ಪದವೀಧರನಾಗಿದ್ದೇನೆ. ಹಾಂ ಸರ್. ಹಿಂದಿ BA ಮುಗಿದ ನಂತರ ನೀವು ಜೀವನಕ್ಕಾಗಿ ಏನು ಕೆಲಸವನ್ನು ಆರಂಭ ಮಾಡಿ ಸರ್? ಮೊದಲಿಂದನೂ ನಮ್ದು ವ್ಯಾಪಾರಸ್ಥರ ಕುಟುಂಬ. ಹಾಗಾಗಿ ನಮ್ಮ ತಂದೆ ನಡೆಸ್ಕೊಂಡು ಬರ್ತಕ್ಕಂಥ ಕಿರಾಣಿ ಅಂಗಡಿಯಲ್ಲೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ನಿರಂತರವಾಗಿ. ಅದರ ನಂತರದಲ್ಲಿ ನಮಗೆ ಬೇರೆ ಯಾವುದೇ ರೀತಿಯಂತ ಒಂದು ಎಜುಕೇಶನ್ ಮುಂದುವರಿಯಕ್ಕೆ ಅವಕಾಶ ಆಗಲಿಲ್ಲದ ಕಾರಣದಿಂದ ನಾನು ನಿರಂತರವಾಗಿ ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ನಾನು ಕಿರಾಣಿ ಅಂಗಡಿಯನ್ನೇ ನಡೆಸ್ಕೊಂಡು ಬಂದೆ. ಅದಾದ ನಂತರ ಈ ಒಂದು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಸಾಹಿತ್ಯದ ಒಡನಾಟ ನನಗೆ ಮೊದಲಿಂದನೂ ಇತ್ತು. ಸರ್ ನೀವು ವರ್ತಕರಾಗ್ತೀರಾ? ವರ್ತಕರ ಆದ ನಂತರ ನೀವು ಎಷ್ಟು ವರ್ಷ ನಿಮ್ಮ ತಂದೆಯವರು ಮಾಡ್ತಕ್ಕಂಥ ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ? 20 ವರ್ಷಗಳ ಕಾಲ ನಾನು ನಿರಂತರವಾಗಿ ಕಿರಾಣಿ ಅಂಗಡಿ ನಡೆಸ್ಕೊಂಡು ಬಂದೆ. ಅದೇ ನಿಮ್ಮ ಅಪ್ಪಾಜಿ ಮರಣ ಹೊಂದಿದಂತ ನೀವು ನಿಮ್ಮ ಅಪ್ಪಾಜಿ ಮಾಡ್ತಕ್ಕಂಥ ಅಂಗಡಿ ನೀವು ಕಂಟಿನ್ಯೂ ಮಾಡ್ತೀರಾ? ಹೌದೌದು ಸರ್. ಹಾಂ. ಎಷ್ಟು ವರ್ಷ ಮಾಡ್ತೀರಾ ಅಂಗಡಿನ? ಹೆಚ್ಚು ಕಡಿಮೆ 20 ವರ್ಷ ನಾನು ನಡೆಸ್ಕೊಂಡು ಅಂಗಡಿ. ಸರ್ ನೀವು ಒಂದು ಅಂಗಡಿ ಮಾಡ್ತೀರಾ, ವರ್ತಕರಾಗ್ತೀರಾ. ನಿಮ್ಮ ತಂದೆಯವರು ವರ್ತಕರು, ನೀವು ವರ್ತಕರು. ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಸಾಹಿತ್ಯ ವಲಯದಲ್ಲಿ ಯಾರು ಇರಲ್ಲ. ಹಂಗಾಗಿ ನೀವು ಸಾಹಿತ್ಯಕ್ಕೆ ಬರೋಕ್ಕೆ ಏನು ಕಾರಣ ಮತ್ತು ಯಾಕೆ ಬಂದಿರಿ ಅದಕ್ಕೆ? ನಾನು ಜಗಳೂರಿನಲ್ಲಿ ಓದ್ತಾ ಇರಬೇಕಾದ್ರೆ, PUC ಮಾಡಬೇಕಾದ್ರೆ ಆ ಒಂದು ಜಗಳೂರಿನ ಕಾಲೇಜಿನ ಸಂದರ್ಭದಲ್ಲಿ ಅನೇಕ ಸಾಹಿತ್ಯಿಕ ಸಮಾರಂಭಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಮೊದಲನೇದಾಗಿ NTR ಸ್ವಾಮಿ ಅವರು, ನಮ್ಮ ಸಾಹಿತಿಗಳು, ಅವರ ಒಡನಾಟ ಆಯಿತು. ಅದೇ ರೀತಿಯಾಗಿ ನಮ್ಮ ಹಿರೇಕುಂಬುಂಟೆನ ನಮ್ಮ ಹೀಮ ನಾಗಯ್ಯ ಅವರು ಇರ್ಬೋದು, ಆಮೇಲೆ ನಮ್ಮ ಮರಳು ಸಿದ್ದ ಸ್ವಾಮಿಗಳು ಇರ್ಬೋದು, ಅನೇಕರ ಒಂದು ಸಾಹಿತ್ಯದಲ್ಲಿ ನಾನು ಭಾಗವಹಿಸಿದ್ದೆ. ನಂತರ ಏನಾಯಿತು ಅಂದರೆ, ಬೆಂಗಳೂರಲ್ಲಿ ಅನೇಕ ಸಾಹಿತ್ಯಿಕ ಸಂದರ್ಭಗಳಲ್ಲಿ BV ಕಾರಂತ್ ಅವರು, ರಾಷ್ಟ್ರಕವಿಗಳಂತ GS ಶಿವರುದ್ರಪ್ಪನವರು, ಈ ರೀತಿಯಾದಂಥ ಒಂದು ದೊಡ್ಡ ಹಿರಿಯ ಸಾಹಿತಿಗಳ ಒಂದು ಸಮ್ಮಿಲನದಲ್ಲಿ ನಾನು ಅವರ ಜೊತೆಯಲ್ಲಿ ನಾನು ನಡೆದಾಗ ನನಗೇನೋ ಒಂದು ರೀತಿಯ ಅಭಿಮಾನಗಳು. ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿಯ ಒಂದು ನಿರಂತರವಾದ ಚಟುವಟಿಕೆಗಳಿಂದ ನನ್ನ ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಕೂಡ ನಾನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಪುಸ್ತಕಗಳನ್ನ ಬರೀಬೇಕು ಅನ್ನೋ ಒಂದು ಆಸೆ ಹುಡ್ತು. ನನ್ನ ಅನೇಕ ಒಂದು ನನ್ನ ವರದಿಗಳು, ನನ್ನ ಮತ್ತು ಲೇಖನಗಳು ಕೂಡ ಪತ್ರಿಕೆಗಳಲ್ಲಿ ಪ್ರಕಟವಾದವು. ಅದರಲ್ಲಿ ಮುಖ್ಯವಾಗಿ ರಾಜು ಪತ್ರಿಕೆ ಇರ್ಬೋದು, ಕರ್ಮವೀರ ಇರ್ಬೋದು, ತರಂಗ ಇರ್ಬೋದು, ಈ ರೀತಿಯಾಗಿ ಪತ್ರಿಕೆಗಳಲ್ಲಿ ನನ್ನ ಕವನಗಳು, ಚುಟುಕುಗಳು ಮತ್ತು ನನ್ನ ಲೇಖನಗಳು ಪ್ರಕಟ ಆದಾಗ ನನಗಾದಂಥ ಖುಷಿ ಭಾಳ ಸಂತೋಷ ಪಡೆದಿತ್ತು. ಈ ನಿಟ್ಟಿನಲ್ಲಿ ನಾನು ಅವಾಗಲಿಂದನೂ ಕೂಡ ಈ ಸಾಹಿತ್ಯದ ಒಂದು ಗರಿಮೆಯಲ್ಲಿ ನಾನು ಹೌದು ಸರ್. ಈಗ ನೀವು ಒಂದು ವರ್ತಕರಾಗ್ತೀರಾ, ವಿಶೇಷ ಪುರವಣಿಗಳಿಗೆ ಅಂಕಣ ಬರೀತೀರಾ. ಅದಾದ ನಂತರ ಕನ್ನಡ ಸಾಹಿತ್ಯ ಪರಿಷತ್ಗೆ ಏನಾದ್ರು ಒಂದು ಪದಾಧಿಕಾರಿಗಳೇನಾದ್ರು ಆಗ್ತೀರಾ? ಹೌದು. ನಮ್ಮ NM ರವಿಕುಮಾರ್ ಅಂತೇಳಿ ನಮ್ಮ ಗುರುಗಳು, ಅವರು ಕೂಡ ಈಗ ಕನ್ನಡ ಖಾನಾವಸರಳ್ಳಿಯಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಹೋಬಳಿ ಘಟಕವನ್ನು ಉದ್ಘಾಟನೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ನನ್ನ ಗೌರವ ಕಾರ್ಯದರ್ಶಿ ಅಂತೇಳಿ ಅವ್ರನ್ನ ತೆಗೆದುಕೊಂಡು ನನ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭೆನ ಗುರುತಿಸಿದ್ರು ಅವರು ಸರ್. ಆಗ ನನ್ನ ಹಲವಾರು ಸ್ನೇಹಿತರು ಇರ್ಬೋದು, ಅವರೆಲ್ಲರೂ ಒಂದು ಸಹಕಾರದಿಂದ ನಾನು ಏನು ಮಾಡಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಮೊಟ್ಟ ಮೊದಲನೇದಾಗಿ ನನ್ನ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿಸ್ಬೇಕಂತೇಳಿ ಖ್ಯಾತ ಚಲನಚಿತ್ರ ನಟರಂತ
ಶಶಿಕುಮಾರ್ ಕಡೆಯಿಂದ 2006ನೇ ಇಸ್ವಿಯಲ್ಲಿ ಮನದ ಮಾತು ಅಂತೇಳಿ ನನ್ನ ಮೊಟ್ಟ ಮೊದಲ ಒಂದು ಕೃತಿಯನ್ನ ನಾನು ಕೂಡ್ಲಿಗಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕ್ರಮದಲ್ಲಿ ನಾನು ಬಿಡುಗಡೆಗೊಳಿಸಿದ್ದೆ. ಪುಸ್ತಕ ಬಿಡುಗಡೆ ಮಾಡಿದ್ರೆ ಅವಾಗ. ಹೌದು. ಸರ್ ನೀವು ವರ್ತಕರಾಗಿರ್ತೀರ, ವರ್ತಕರಾದಾಗ ನಂತರ ನಿಮ್ಮ ಕುಟುಂಬನೂ ವರ್ತಕರ ಒಂದು ವೃತ್ತಿಯಲ್ಲಿ ಬಂದಿರುತ್ತೆ. ಹಾಗಾಗಿ ನಿಮ್ಮನ್ನ ಯಾರಾದರೂ ಇವ್ನ ಕೈಲಿ ಏನಾಗತ್ತೆ ಕನ್ನಡ ಸಾಹಿತ್ಯ ಅಧಿಕಾರಿ ಆದಾಗ ಬೇರೆ ವ್ಯಾಪಾರ ಮಾಡೋದು ನಿಮ್ಗೆ ಏನು ಗೊತ್ತಾಗ ಸಾಹಿತ್ಯ ಬಗ್ಗೆ ಏನೈತೆ ಅಂತ ಏನಾದರೂ ನಿಮ್ಮನ್ನ ಇದು ಮಾಡಿದ್ದುಂಟಾ ಕಿಳಿಯೋದು ಕಂಡು? ಹೌದು. ಆ ಒಂದು ನಿಟ್ಟಿನಲ್ಲೇ ನಾನು ಈಗ ಬರ್ಲಿಕ್ಕೆ ಮುಖ್ಯ ಕಾರಣ ಆಗಿದ್ದೆ. ಯಾಕಂದ್ರೆ ಒಂದು ಗಾದೆ ಮಾತು ಪ್ರಚಲಿತವಾಗಿತ್ತು. ಏನಪ್ಪಾ ಅಂದ್ರೆ, ಬೆಲ್ಲ ತೂಕ ತಕ್ಕಡಿ ತೂಗಂತರಿಗೆ ಈ ಸಾಹಿತ್ಯಕ್ಕೂ ಏನ್ ಸಂಬಂಧ ಅಂತಕ್ಕಂಥ ಮಾತು ಬಂದಾಗ ನಾನು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ನನ್ನಲ್ಲೂ ಕೂಡ ಇರ್ತಕ್ಕಂಥ ಪ್ರತಿಭೆನ ಹೊರಗಡೆ ತರಲೇಬೇಕು ಅನ್ನೋ ನಿರ್ಧಾರವಾಗಿ ನಾನು ಈಗ ರಾಜ್ಯಾದ್ಯಂತ 6 ಪುಸ್ತಕಗಳನ್ನ ಬಿಡುಗಡೆ ಮಾಡಿಸಿದ್ದೇನೆ ಈಗಾಗಲೇ. ಒಂದು ಚಿತ್ರದುರ್ಗದಲ್ಲಿ ಒಂದು, ಧಾರವಾಡದಲ್ಲಿ ಒಂದು, ಮೈಸೂರಲ್ಲಿ ಒಂದು. ಪುಸ್ತಕಗಳ ಹೆಸರುಗಳು ಹೇಳ್ತೀನಿ ಸರ್. ಮೊಟ್ಟ ಮೊದಲನೇದಾಗಿ ನನ್ನ ಒಂದು ಪುಸ್ತಕಗಳು ಬಂದಾಗ ಮನದ ಮಾತು ಅಂತೇಳಿ ಅದು ಕೂಡ್ಲಿಯಲ್ಲಿ ಬಿಡುಗಡೆ ಆಯ್ತು. ಅದಾದ ನಂತರ ಮಮತಾಮಯಿ ಅಂತೇಳಿ ಗುಳೇದಗುಡದಲ್ಲಿ ಬಿಡುಗಡೆ ಮಾಡಿದ್ವಿ. ಆಮೇಲೆ ಮಾತು ಮಾಣಿಕ್ಯ ಅಂತೇಳಿ ಅದು ಉಜ್ಜಿನಿಯಲ್ಲಿ ಬಿಡುಗಡೆ ಮಾಡಿದ್ವಿ. ಆಮೇಲೆ ಸಿಂಹಾಳ ಅಂತೇಳಿ ಒಂದು ನನ್ನ ಪ್ರವಾಸ ಕಥನ ಅದು ಮೈಸೂರಲ್ಲಿ ಬಿಡುಗಡೆ ಮಾಡಿದ್ವಿ. ಅದಾದ ನಂತರ ಕೊನೆಯದಾಗಿ ನಾನು ಬಹರೇನ್ ಅಂತೇಳಿ ಒಂದು ಪುಸ್ತಕ ನಾನು ಚಿತ್ರದುರ್ಗದಲ್ಲಿ ಬಿಡುಗಡೆ ಆಯ್ತು, ಮುರುಘಾ ಮಠದಲ್ಲಿ ಗುರುಗಳು ಸನ್ನಿಧ್ಯದಲ್ಲಿ. ಈ ರೀತಿ 6 ಪುಸ್ತಕಗಳನ್ನ ನಾನು ಈಗಾಗಲೇ ಸ್ವಂತ ಬರ್ತೀನಿ. ಅನೇಕ ಪುಸ್ತಕಗಳಿಗೆ ಪ್ರಕಾಶನ ಕೂಡ ಮಾಡಿದೆ. ಅನೇಕ ನಂದು ಬಾಲಾಜಿ ಪ್ರಕಾಶನ ಅಂತೇಳಿ ಒಂದು ನನ್ನ ಪ್ರಕಾಶನ ಇದೆ. ಅದೇ ತರ ತೇಜಸ್ವಿನಿ ಕ್ರಿಯೇಷನ್ಸ್ ಅಂತೇಳಿ ನಮ್ದೇ ಒಂದು CD ಇದ್ರದ್ದಿದೆ. ಆ ನಿಟ್ಟಿನಲ್ಲಿ ಕೂಡ ನಾನು ಅನೇಕ ಕೃತಿಗಳನ್ನು ಕೂಡ ನನ್ನ ಪ್ರಕಾಶದಲ್ಲಿ ಇದ್ದಾವೆ ಅಂತೇಳಿ ಇಷ್ಟಪಡ್ತೀನಿ. ಹಾಂ ಸರ್, ಮತ್ತು ನೀವು ಈಗ ಒಂದು ಸಾಹಿತ್ಯ ಓದಲಾಗ್ತೀರಾ, ಮತ್ತು ನೀವು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಆದ ನಂತರ ಮತ್ತೆ ಮುಂದೆ ಏನೇನು ಆಗ್ತದೆ ಸರ್? ಆ ಒಂದು ಸಾಹಿತ್ಯ ಘಟಕ ಪದಾಧಿಕಾರಿಗಳಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ. ಅಲ್ಲಿಂದ ನಂತರದಲ್ಲಿ ನನ್ನನ್ನು ಗುರುತಿಸಿ ಕಾಸರಗೋಡಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ನಮ್ಮ MGR ಅರಸು ಅವರು ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಮಿತಿಯ ಅಧ್ಯಕ್ಷರು ನನ್ನ ಬಳ್ಳಾರಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ನೇಮಕ ಮಾಡ್ತಾರೆ 2012ರಲ್ಲಿ. ಅಲ್ಲಿಂದ ನಿರಂತರ ನಮ್ಮ ಕಾರ್ಯಕ್ರಮ ಕೂಡ ನಿರಂತರವಾಗಿದ್ದು, ಅದರೊಳಗೆ ನಾವು ಮನೆ ಒಂದು ಕನ್ನಡ ಕಾವ್ಯಗೋಷ್ಠಿ ಇರ್ಬೋದು, ಮನೆ ಅಂಗಳದಲ್ಲಿ ಸಾಹಿತ್ಯ ಸಂವಾದ ಇರ್ಬೋದು, ಚುಟುಕು ಕವನಗೋಷ್ಠಿ ಇರ್ಬೋದು, ಅನೇಕ ಕವನಗೋಷ್ಠಿಗಳನ್ನ ಕೂಡ ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಕ್ರಿಯಾಶೀಲ ಆಗಲಿಕ್ಕೆ ಕೆಲವೊಮ್ಮೆ ಅಡೆತಡೆಗಳಿದ್ರೂ ಕೂಡ ನಮ್ಮ ಬಳ್ಳಾರಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ನೀವು ಅನೇಕ ಕಾರ್ಯಕ್ರಮ ಮಾಡಿದ್ದೀರ? ಹಾಂ ಸರ್. ಈಗ ಅದ ನಂತರ ಮತ್ತೆ ನೀವು ಮೊನ್ನೆ ನಿಮ್ಗೊಂದು ಅವಾರ್ಡ್ ಬಂತು ವಿಜಯ ಕರ್ನಾಟಕ ಅಂದರೆ ಬೆಂಗಳೂರಲ್ಲಿ ನೋಡಿದ್ವಿ ಪೇಪರಲ್ಲೆಲ್ಲ. ಅದು ಏನಕ್ಕೆ ಬಂತು ಸರ್ ಅವಾರ್ಡ್? ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಗುರುತಿಸಿ, ಆಮೇಲೆ ನಾನು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತ ಒಂದು ವೇದಿಕೆಗಳನ್ನ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋದು ನೋಡಿ, ಆಮೇಲೆ ನನ್ನ ಒಂದು ಸಮಾಜ ಸೇವಾ ಕೃತಿಗಳನ್ನ ಗುರುತಿಸಿ ಈ ಒಂದು ಅಚೀವ್ ಅವಾರ್ಡ್ಸ್ ಅಂತೇಳಿ ಬೆಂಗಳೂರಿನ ಒಂದು ನಮ್ಮ ಕನ್ನಡ ಏನು ಇದಿದೆ, ಯಾವುದು ವಿಜಯ ಕರ್ನಾಟಕ ಅವರು ಅಚೀವರ್ಸ್ ಅವಾರ್ಡ್ ಅಂತೇಳಿ ಮೊನ್ನೆ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ. ರಾಜ್ಯ ಮಟ್ಟದ ಅಚೀವರ್ಸ್ ಅವಾರ್ಡ್. ಅಂದ್ರೆ ನಮ್ಮ ವಿಜಯನಗರ ಜಿಲ್ಲೆಯಿಂದ ನೀವು ಹಾಕಿದ್ದೀರಾ? ಹೌದು, ವಿಜಯನಗರ ಜಿಲ್ಲೆಯಿಂದ ನೀವು ಆಯ್ಕೆ ಆಗಿದೆ 2026ಕ್ಕೆ. ಸರ್, ಈಗ ನೀವು ಚುಟುಕು ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಹಾಕಿರ, ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಕಿರ, ಅದ್ರ ಮುಖಾಂತರ ದೇಶ ವಿದೇಶಗಳಲ್ಲಿ ಏನಾದರೂ ನಿಮ್ಮ ಸಾಹಿತ್ಯವನ್ನು ಏನಾದರೂ ಪ್ರಚಾರ ಮಾಡಿದ್ರೆ? ಹೌದು, ವಿಶ್ವ ಕನ್ನಡಿಗರ ಸಮ್ಮೇಳನ ಅಂತೇಳಿ ಬಹರೇನಲ್ಲಿ ನಡೆತಕ್ಕಂಥ ವಿಶ್ವ ಕನ್ನಡಿಗರ ಸಮ್ಮೇಳನದಲ್ಲಿ ಒಂದು ಖುಷಿ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಒಂದು ದಿನ ಪೂರ್ತಿ ಅವ್ರ ಕಾರ್ಯಕ್ರಮದಲ್ಲಿ. ಆಮೇಲೆ ಮತ್ತೆ ಶಿವರಾಜ್ ಕುಮಾರ್ ಅವ್ರ ಕಾರ್ಯಕ್ರಮ ಬಹರೇನ್ನಲ್ಲಿ ವಿಶ್ವ ಕನ್ನಡಿಗರ ಒಕ್ಕೂಟದ ಕಾರ್ಯಕ್ರಮಗಳಲ್ಲಿ ಮತ್ತು ನಿರೂಪಕಿಯಾದಂಥ ಅಪರ್ಣ ಅವ್ರ ಜೊತೆಯಲ್ಲಿ ನಾನು ಬಹರೇನು ಮತ್ತೆ ಮಾಲ್ಡೀವ್ಸ್ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ವಿ. ಈ ರೀತಿಯಾಗಿ ಇವತ್ತು 10 ದೇಶಗಳು ಕತಾರ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಮಲೇಷ್ಯಾ ಇರ್ಬೋದು, ಇವೆಲ್ಲ ದೇಶಗಳಲ್ಲಿ ಕೂಡ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಅವರ ಒಕ್ಕೂಟದಿಂದ ನಡೆರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ವಿ. ಸಾಹಿತ್ಯ ಒಂದು ಸಲುವಾಗಿನೇ ನೀವೆಲ್ಲ ಎಲ್ಲ ಬೇರೆ ದೇಶಗಳಿಗೆ ಹೋಗಿರೋದು? ಹೌದು, ಸಾಹಿತ್ಯಕ್ಕಾಗಿನೇ ಹೋಗಿರೋದು, ಪ್ರವಾಸಕ್ಕೋಸ್ಕರ ಹೋಗಿಲ್ಲ. ಕಾರ್ಯಕ್ರಮದ ಕನ್ನಡಿಗರು ಏನು ಒಂದು ಆಯೋಜನೆ ಮಾಡಿರ್ತಾರೆ ಕಾರ್ಯಕ್ರಮಗಳನ್ನು, ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನ ಆಹ್ವಾನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಮಂಜುನಾಥ್ ಸಾಗರ್ ಅಂತೇಳಿ ಒಂದು ಅನಿವಾಸಿ ಭಾರತೀಯ ಒಕ್ಕೂಟದ ಅಧ್ಯಕ್ಷರಿದ್ದಾರೆ, ಅವ್ರ ನೇತೃತ್ವದಲ್ಲಿ ನಾವು ಪ್ರತಿ ವರ್ಷನೂ ಹೋಗ್ತಾ ಇದ್ವಿ. ಒಂದು ದೇಶ ವಿದೇಶಗಳಲ್ಲಿ ಎಷ್ಟನೇ ಇಯರ್ ಹೋಗಿದ್ರು? 2012 2016 ತನಕ ಹೋಗಿದ್ದೀನಿ. ಪ್ರತಿ ವರ್ಷ ಹೋಗಿದ್ದೀನಿ. ಅಲ್ಲಿ ಏನಾದ್ರು ನಿಮ್ಮ ಪುಸ್ತಕ ಏನಾದ್ರು ಬಿಡುಗಡೆ ಮಾಡಿದ್ರಾ? ಪುಸ್ತಕ ಬಿಡುಗಡೆ ಇಲ್ಲ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು, ಚುಟುಕು ಕವನಗೋಷ್ಠಿಗಳಲ್ಲಿ ಭಾಗವಹಿಸಿದ್ದು. ಅದೇ ರೀತಿಯಾಗಿ ನಮಗೆ ಒಂದು ಹೃದಯವಂತ ಅಂತೇಳಿ ಒಂದು ಪ್ರಶಸ್ತಿ ಕೂಡ ಅಲ್ಲಿ ಬಹರೇನಲ್ಲಿ ಕೊಟ್ಟಿದ್ದು. ಈ ರೀತಿಯಂತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು. ಅಲ್ಲ, ಅಲ್ಲಿ ಏನಾದ್ರು ನಿಮಗೆ ಭಾಷಣ ಮಾಡ್ಲಿಕ್ಕೆ? ಚುಟುಕು ಸಾಹಿತ್ಯಗಳಲ್ಲಿ ಮತ್ತೆ ಭಾಗವಹಿಸಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ವಿ. ಎಲ್ಲಾ ದೇಶಗಳಲ್ಲಿ ಕೂಡ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ.
ಸರ್ ನಿಮ್ಮದೊಂದು ಇದಿದೆ ಅಂತ ಒಂದು ಮೊನ್ನೆ ಪೇಪರ್ ನೋಡಿ ನಾವು ಒಂದು ಪುಸ್ತಕಗಳನ್ನ ಮತ್ತು ಪತ್ರಿಕೆಗಳನ್ನ ಸಂಗ್ರಹಣ ಮಾಡ್ತಕ್ಕಂಥ ಒಂದು ಅಭಿವ್ಯಕ್ತಿ ಇದಿದೆ, ನಿಮ್ಮ ಅಭಿರುಚಿ ಇದೆ ಅಂತಂದ್ರು. ಎಷ್ಟು ಪುಸ್ತಕಗಳನ್ನ ಸಂಗ್ರಹ ಮಾಡಿದ್ರೆ ಮತ್ತು ಎಷ್ಟು ಪತ್ರಿಕೆಗಳನ್ನ ಸಂಗ್ರಹ ಮಾಡಿ ಸರ್? ಇದು ಏನಾಯ್ತು? ನಾನು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೋದಾಗ ಅಲ್ಲಿಯ ಪತ್ರಿಕೆಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಒಂದು ಹವ್ಯಾಸ. ಆ ನಿಟ್ಟಿನಲ್ಲಿ ನನ್ನ ಕಡೆ ಈಗಾಗಲೇ ಸರಿಸುಮಾರು 1500 ಪತ್ರಿಕೆಗಳು, ಅದಕ್ಕಿಂತ ಹೆಚ್ಚಿನ ಒಂದು ಪುಸ್ತಕಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿದ್ದೀನಿ. ದಿನಪತ್ರಿಕೆಗಳು ಅಥವಾ ದಿನಪತ್ರಿಕೆಗಳು, ಸಂಜೆ ಪತ್ರಿಕೆಗಳು, ವಾರ ಪತ್ರಿಕೆಗಳು, ಇವು ಆ ರೀತಿಯಾದಂತ ಪತ್ರಿಕೆಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು. ಅಂಚೆ ನಾಣ್ಯ ಮತ್ತು ನೋಟುಗಳು ಮತ್ತು ಕರೆನ್ಸಿಯನ್ನು ಅಪರೂಪವಾದಂತವು ನನ್ನ ಕಡೆ ಹೆಚ್ಚು ಕಡಿಮೆ ಸರಿಸುಮಾರು 100 ದೇಶಗಳ ಅಂಚೆ ಚೀಟಿಗಳು ಇರ್ಬೋದು. ಆಮೇಲೆ 100 ದೇಶಗಳ ವಿದೇಶಿ ಕರೆನ್ಸಿಗಳು ಕೂಡ ನಾನು ಕಲೆಕ್ಟ್. ಅಂಚೆ ಚೀಟಿಗಳು ಎಲ್ಲಿ ಕಲೆಕ್ಟ್ ಮಾಡ್ತಾರಲ್ಲ? ಬೇರೆ ದೇಶದಾಗ ಹೋದಾಗ ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವು ಒಂದು ನಾಣ್ಯ ಸಂಗ್ರಹಕಾರರ ಒಂದು ಒಕ್ಕೂಟದ ಸದಸ್ಯರಾಗಿದ್ವಿ. ನೀವು ನಮ್ಮ ಇದು ಕರ್ನಾಟಕದಲ್ಲಿ ಆ ತರ ಹೋದಾಗ ನಾವು ದಕ್ಷಿಣ ಕನ್ನಡ ನಾಣ್ಯ ಸಂಗ್ರಹಕಾರ ಸಂಸ್ಥೆ ಅಂತೇಳಿ ಉಡುಪಿಯಲ್ಲಿದೆ. ಅವರು ಕೂಡ ನಾವು ಕೆಲವೊಂದು ನೋಟ್ಗಳು ಇರ್ತದೆ, ಕೆಲವೊಂದು ಕಾಯಿನ್ಗಳು ಇರ್ತದೆ, ಅವನ್ನ ನಾವು ಒಬ್ಬರಿಗೊಬ್ರು ಹಂಚ್ಕೊಳ್ತೀವಿ ಅಷ್ಟೇ. ಅದೊಂದು ಸಂಗ್ರಹ ಅಷ್ಟೇ ಬಿಟ್ಟರೆ ಬೇರೆ ಹವ್ಯಾಸ ಅಷ್ಟೇ. ಇಲ್ಲಿವರೆಗೂ ನೀವು ಒಂದು ನಿಮ್ಮ ಆರಂಭ ಪತ್ರಿಕೆ ಸಂಗ್ರಹಣ ಆರಂಭದಿಂದನೂ ಎಷ್ಟು ಅಂದಾಜು ಎಷ್ಟು ಪತ್ರಿಕೆಗಳು ಸಂಗ್ರಹ ಮಾಡಿ ಸರ್? ಇಲ್ಲಿವರೆಗೆ ಸರಿಸುಮಾರು 2000 ಪತ್ರಿಕೆಗಳು ನನ್ನ ಕಡೆ ಇದಾವೆ. ಅಂದ್ರೆ ಎಲ್ಲ ವಾರಪತ್ರಿಕೆ, ದಿನಪತ್ರಿಕೆ, ಮಾಸಿಕ ಪತ್ರಿಕೆಗಳು ಎಲ್ಲವೂ ಸಂಗ್ರಹ ಮಾಡಿ ಇಟ್ಟಿಲ್ಲ. ಎಲ್ಲವೂ ಕನ್ನಡ ಪತ್ರಿಕೆಗಳ? ಹೌದು, ಕನ್ನಡ ಪತ್ರಿಕೆಗಳು ಮಾತ್ರ. ಅಂದ್ರೆ ಮುಂದಿನ ಯುವ ಪೀಳಿಗೆ ಇವು ಇದಾವೆ ಯಾವ ಭಾಷೆ ಸೊಗಡುಗಳನ್ನ ಗೊತ್ತಾಗಬೇಕು, ಅಲ್ಲೇ ಒಂದು ಕರಾವಳಿ ಧ್ವನಿ ಅಂತ ಬರ್ತದೆ. ಕರಾವಳಿಯಲ್ಲಿ ಇರ್ತಕ್ಕಂಥ ವಿಶೇಷವಾದಂತಹ ಆರ್ಟಿಕಲ್ಗಳು ಮಾತ್ರ ಕರಾವಳಿ ಧ್ವನಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಶಿವಮೊಗ್ಗ ಟೈಮ್ಸ್ ಅಂತ ಇರ್ತದೆ, ಲೋಕಲ್ ಪತ್ರಿಕೆ, ಅದು ಕೇವಲ ಶಿವಮೊಗ್ಗದಲ್ಲಿ ಮಾತ್ರ ಬರ್ತದೆ. ಈ ರೀತಿಯಾದಂತ ಪತ್ರಿಕೆಗಳಲ್ಲಿ ಮಾತ್ರ ನಾನು ಕಲೆಕ್ಟ್ ಮಾಡ್ತೀನಿ. ಸರ್, ಇಷ್ಟೆಲ್ಲ ನೀವು ಮಾಡಿದ್ರಿ, ಒಂದು ಸಾಹಿತ್ಯ ಮಾಡಿದ್ರಿ, ಬೇರೆ ದೇಶಕ್ಕೆ ಹೋದ್ರಿ, ಪತ್ರಕರಾಗಿದ್ರಿ, ನಿಮ್ಮ ಕುಟುಂಬದ ಸಹಕಾರ ನಿಮ್ಗೆ ಹೆಂಗಿದೆ ಸರ್? ನಿಮ್ಮ ಮನೆಯ ಕುಟುಂಬದ ತಾಯಿಯವ್ರದ್ದು, ನಿಮ್ಮ ಹೆಂಡತಿಯವ್ರದ್ದು, ನಿಮ್ಮ ಸಹಕಾರ ಇದಕ್ಕೆಲ್ಲ? ನಮ್ಮ ತಾಯಿ ಮಾಯಮ್ಮ ಅಂತೇಳಿ ಈಗ 99 ವರ್ಷ, ಅವ್ರಿಗೆ 99 ವರ್ಷ. ಅವರು ಕೂಡ ಯಾವತ್ತೂ ಕೂಡ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಮಗೆ ಪ್ರೋತ್ಸಾಹ, ಹೆಚ್ಚಿನ ಪ್ರೋತ್ಸಾಹ. ಅದೇ ರೀತಿ ಮನೆಯ ಒಂದು ಒಡತಿ ಅಥವಾ ನಮ್ಮ ಅರ್ಧಾಂಗಿನಿ ಆಗಿರ್ತಕ್ಕಂಥ ಶಿಲ್ಪ, SK ಶಿಲ್ಪ ಅಂತೇಳಿ, ಅವಳು ಕೂಡ ನಮಗೆ ಬಹಳಷ್ಟು ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಬಹಳ ಸಹಕಾರ ಕೊಡ್ತಾರೆ. ನಮ್ಮ ಮೊದಲನೇ ಮಗಳು ತೇಜಸ್ವಿನಿ ಅಂತೇಳಿ, ಈಗ ಅವಳು BMS MD ಮಾಡ್ತಿದ್ದಾಳೆ, ಕೊಪ್ಪಳದಲ್ಲಿದ್ದಾಳೆ ಈಗ. MD ಓದ್ತಾ ಇದ್ದಾಳೆ ಈಗ. ಅವಂತ್ರ ಇನ್ನೊಬ್ಬ ಮಗ ಬೆಂಗಳೂರಲ್ಲಿ ಡಿಜಿಟಲ್ ಮಾರ್ಕೆಟಿಂಗು ಮತ್ತು ಗ್ರಾಫಿಕ್ಸ್ ಮಾಡ್ತಿದ್ದಾನೆ, ಬಾಲಾಜಿ UN ಅಂತೇಳಿ. ಆಮೇಲೆ ಜೀವನ್ ಅಂತೇಳಿ ವೆಟರ್ನರಿ ಫೀಲ್ಡ್ ಅಲ್ಲಿ ಓದ್ತಾ ಇದ್ದಾನೆ. ಹೌದು, ಆ ರೀತಿ. ಆಮೇಲೆ ಮತ್ತು ಕೊನೆ ಮಗಳು ಐಸಿರಿ ಅಂತೇಳಿ, ಅವಳು ಈ ವರ್ಷ SSLC ಮಾಡ್ತಿದ್ದಾಳೆ. ಈ ರೀತಿ ತುಂಬು ಕುಟುಂಬದಿಂದ ಎಲ್ಲರ ಸಹಕಾರನೂ ನನಗೆ ಬಹಳ ಮುಖ್ಯವಾಗಿದೆ. ಅವರೆಲ್ಲರ ಸಹಕಾರದಿಂದ, ಮತ್ತೆ ನಮ್ಮ ತಂಗಿ ದಾಕ್ಷಾಯಣಿ ಅಂತೇಳಿ, ಛಾಯಾ ಅಂತೇಳಿ, ಅವರೆಲ್ಲರೂ ಕೂಡ ಬಸವರಾಜ್ ಅಂತ, ಛಾಯಾ ಮತ್ತು ನಮ್ಮ ದಾಕ್ಷಾಯಣಿ ಬಸವರಾಜ್ ಅಂತೇಳಿ, ಅವರೆಲ್ಲರೂ ಕೂಡ ಸಹಕಾರ ನಮಗೆ ಯಾವತ್ತೂ ಇರೋದ್ರಿಂದ ನಾವು ಈ ಒಂದು ಮುಂದುವರಿಯಲಿಕ್ಕೆ ಸಾಧ್ಯ ಆಗಿದೆ. ಯಾಕಂದ್ರೆ ಸಾಹಿತ್ಯ ವಲಯ ಮತ್ತು ಸಾಹಿತ್ಯ ಅಂದಾಗ ಅದರಿಂದ ಆದಾಯನೂ ಬರಲ್ಲ, ನಿಜ ಜಸ್ಟ್ ಹೇಳ್ಕೊಳಕಷ್ಟೇ ಆಗ್ಬಿಟ್ರೆ. ಬಟ್ ಆ ಒಂದು ಮನೆಗಳಾದ್ರು ಅದೇನು ಬರಂಗಿಲ್ಲ, ಅದಕ್ಕೆ ಯಾಕೆ ಮಾಡ್ತೀವಿ ಮರೆ, ಅದ್ ಬಿಟ್ಟು ಬೇರೆ ಮಾಡಿದ್ರೆ ನಾಕಾಸ ಬರ್ತಲ್ಲ ನಮ್ಮ ಮನೋಭಾವ ಬರ್ತದೆ ಸಹಜವಾಗಿ. ಅದು ನಿಮಗೆ ಆಸಕ್ತಿ ಇರ್ಬೋದು, ನಾವು ಕುಟುಂಬದವರು ಸಹಕಾರ ಮುಖ್ಯ ಅಲ್ವಾ? ಬಹಳಷ್ಟು ಆ ನಿಟ್ಟಿನಲ್ಲಿ ಅವ್ರನ್ನ ನಾವು ಬಹಳಷ್ಟು ಮೆಚ್ಚಬೇಕಾಗ್ತದೆ. ಯಾಕಂದ್ರೆ ಯಾವತ್ತೂ ಕೂಡ ಅವ್ರು ನಮ್ಮ ಒಂದು ಕಾರ್ಯಗಳಿಗೆ ಅಡ್ಡ ಬಂದಿಲ್ಲ. ಯಾವತ್ತೂ ಕೂಡ ಅವ್ರ ಸಹಕಾರ ನಮಗೆ ಬಹಳ ಮುಖ್ಯವಾಗಿದೆ. ಅವರ ಸಹಕಾರದಿಂದ ನೀವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿರೋದು. ಮತ್ತೆ ದೇಶ ವಿದೇಶಗಳಲ್ಲಿ ಸುತ್ತಿ ನಿಮ್ಮ ಒಂದು ಸ್ವಾತಂತ್ರ್ಯ ಇದನ್ನು ಹೇಳಕ್ ಸಾಧ್ಯ ಆಯ್ತು. ಹೌದು, ನಿಜ. ಸರ್, ನೀವು ಇಷ್ಟೊಂದೆಲ್ಲ ಸಾಹಿತ್ಯ ಪುಸ್ತಕಗಳನ್ನು ಮತ್ತು ನಿಮ್ಮ ಬರವಣಿಗೆಗಳನ್ನು ಒಪ್ಪಿ ಮತ್ತು ಒಂದು ನಂಬಿ ಸಂಸ್ಥೆಗಳಾಗಿರ್ಬೋದು, ಸಂಘ ಸಂಸ್ಥೆಗಳ ಮುಖಾಂತರ ನಿಮಗೆ ಯಾವ್ಯಾವ ಪ್ರಶಸ್ತಿಗಳನ್ನು ಬಂದಿದೆ ಸರ್? ಈಗ ರಾಜ್ಯ ಮಟ್ಟದಲ್ಲಿ ನನಗೆ ಒಂದು ಮೊದಲನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಕೂಡಲ ಸಂಗಮದಲ್ಲಿ ಬಸವರಾಜ ಜ್ಯೋತಿ ರಾಜ್ಯ ಪ್ರಶಸ್ತಿ ಅಂತ ಕೊಟ್ಟರು. ಅದಾದ ದಾಸಿಮಯ್ಯ ಆರ್ಯ ಪ್ರಶಸ್ತಿಗಳು ಕೊಟ್ಟರು. ಅದಾದ್ಮೇಲೆ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ ಬಂತು, ಮತ್ತೆ ಚುಟುಕು ರಾಜ್ಯ ಪ್ರಶಸ್ತಿ ಬಂತು, ಕನ್ನಡ MA ರತ್ನ ಅಂತೇಳಿ ಅನೇಕ ಪ್ರಶಸ್ತಿಗಳು ಕೊಟ್ಟರು. ಆದ್ರೆ ಪ್ರಶಸ್ತಿಗಳಿಗಿಂತ ನಲ್ಲಿರ್ತಕ್ಕಂಥ ಅವರ ಒಂದು ಭಾರ ಹೊರಿಸಿದ್ರು. ಯಾಕಂದ್ರೆ ಸಾಹಿತ್ಯಿಕವಾಗಿ ನೀವು ಪ್ರಶಸ್ತಿ ಕೊಡೋದು ಮುಖ್ಯ ಅಲ್ಲ, ಇದರಿಂದ ನೀವು ಮತ್ತೆ ಹೆಚ್ಚಿನ ಒಂದು ಸಾಹಿತ್ಯಿಕವಾಗಿ ತೊಡಕಬೇಕು ಅಂತಕ್ಕಂಥ ಗೌರವ ನಮಗೆ, ಅವ್ರ ಮೇಲೆ ಹೆಗಲ ಮೇಲೆ ನಮಗೆ ಅವರು ಒಂದು ರೀತಿ ಇದನ್ನ ಜವಾಬ್ದಾರಿ ಕೊಟ್ಟರು ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ಒಂದು ಇದರಲ್ಲಿ ನೀವು ಸಾಹಿತ್ಯ ಬುಕ್ಸ್ಗಳನ್ನು ಬಿಡುಗಡೆ ಮಾಡಿ ಪ್ರಶಸ್ತಿಗಳೊಂದು, ಆ ಸಂದರ್ಭದಲ್ಲಿ ಏನಾದ್ರು ಮಾಧ್ಯಮಗಳಲ್ಲಿ ಏನಾದ್ರು ನೀವು ಚಾನಲ್ ಅಲ್ಲಿ ಹೋಗಿ ಇಂಟರ್ವ್ಯೂ ಇದ್ರ ಬಗ್ಗೆ ಸಂದರ್ಶನ ಕೊಡೋದುಂಟು ಸರ್? ಅನೇಕ ಒಂದು ಕಾರ್ಯಗಳನ್ನ ಗುರುತಿಸಿ, ಸಮಾಜ ಸೇವೆ ಇರ್ಬೋದು, ಅಂಚೆ ಚೀಟಿ ಸಂಗ್ರಹ ಇರ್ಬೋದು, ಮತ್ತೆ ನಾಣ್ಯ ಸಂಗ್ರಹ ಇರ್ಬೋದು, ಇವನ್ನೆಲ್ಲ ನೋಡ್ಬಿಟ್ಟು ಮೊದಲನೇದಾಗಿ ಚಂದನ TV ಅವರು ನನಗೆ
ಒಂದು ಬೆಳಗು ಕಾರ್ಯಕ್ರಮ ಅಂತೇಳಿ ನೇರ ಪ್ರಸಾರದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರು. ಅದಾದ ನಂತರ ಸುವರ್ಣ ಟಿವಿಯವರು ನಿಮ್ಮೊಳಗೊಬ್ಬರು ಅಂತೇಳಿ ನಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದರು. ಅದೇ ರೀತಿಯಾಗಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದವರು ಭೂರಿ ಭೋಜನ ಅಂತ ಒಂದು ಕಾರ್ಯಕ್ರಮ, ಮತ್ತು ಯುವ ತರಂಗ ಅಂತೇಳಿ, ಅದೇ ರೀತಿ ಹೊಸಪೇಟೆ ಆಕಾಶವಾಣಿ ಕೇಂದ್ರದವರು ನನಗೆ ಹಲೋ ಗೆಳೆಯ ಅಂತೇಳಿ ಒಂದು ಚಿಂತನ ಮಂತ್ರ ಒಂದು ಕಾರ್ಯಕ್ರಮ, ಈ ರೀತಿ ಅನೇಕ ಒಂದು ಕಾರ್ಯಕ್ರಮಗಳಿಗೆ ನನ್ನನ್ನು ಗೆಸ್ಟಾಗಿ ಕೂಡ ಕರೆಸಿದರು. ಮತ್ತು ಅನೇಕ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿಕೆಗೆ ಅವರ ಒಂದು ಅನುಮೋದನೆ ನನಗೆ ಕೊಟ್ಟರು. ಸರ್, ಈಗ ಈ ಒಂದು ಸಾಹಿತ್ಯ ವಲಯದಲ್ಲಿ ನೀವು ಮುಂದುವರಿತೀರಾ, ವರ್ತಕರಾಗಿರ್ತೀರಾ. ವರ್ತಕರ ಸಾಹಿತ್ಯ ನೀವು ದೇಶ ವಿದೇಶದಲ್ಲಿ ಹೋದಾಗ ಅಂಗಡಿಯನ್ನು ಮುಚ್ಚಿ ಹೋಗುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವಾಗ ವಾರಗಟ್ಟಲೆ ಹೋಗಂದಾಗ ಆ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಸಹಕಾರ ಹೆಂಗೆ ಸರ್ ನಿಮಗೆ? ಮೊದಲನೇದಾಗಿ ನಮ್ಮ ತಾಯಿ ಮಾಯಮ್ಮ ಅಂತೇಳಿ ಅವರು, ನಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಟ್ರು ಅವರು. ಅದ್ರ ಜವಾಬ್ದಾರಿ ನನಗಿತ್ತು. ಆ ನಿಟ್ಟಿನಲ್ಲಿ ನಮ್ಮ ತಾಯಿ ಮಾಯಮ್ಮ ಅವರು ನನಗೆ ಸಹಕಾರ ಭಾಳ ಮುಖ್ಯವಾಗಿತ್ತು. ಅದೇ ರೀತಿಯಾಗಿ ನನ್ನ ಪತ್ನಿ ಶಿಲ್ಪಾ, ಅವಳ ಒಂದು ಸಹಕಾರ ಏನು ನಾನು ಈ ಸಲ ಬರ್ಲಿಕ್ಕೆ ಕಾರಣ ಅವರೇ. ಮಕ್ಕಳು ತೇಜಸ್ವಿನಿ ಅಂತೇಳಿ, ಬಾಲಾಜಿ, ಜೀವನ್ ಮತ್ತು ಐಸಿರಿ ಅಂತೇಳಿ ಇವರೆಲ್ಲರೂ. ಮಗಳು ಈಗ BMS MD ಮಾಡ್ತಿದ್ದಾಳೆ ಕೊಪ್ಪಳದಲ್ಲಿ. ಮಗ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಅರೇನಾ ಗ್ರಾಫಿಕ್ಸ್ ಅಂತೇಳಿ ಗ್ರಾಫಿಕ್ಸ್ ಮತ್ತು ಡಿಸೈನರ್ ಮಾಡ್ತಿದ್ದಾನೆ. ಅದೇ ರೀತಿ ಇನ್ನೊಬ್ಬ ಮಗ ಬೆಂಗಳೂರಲ್ಲಿ BVSC ಅಂದರೆ ವೆಟರ್ನರಿ ಮಾಡ್ತಿದ್ದಾನೆ. 4ನೇವಳು SSLC ಮಾಡ್ತಿದ್ದಾನೆ. ಅವರ ಸಹಕಾರದಿಂದ ನೀವು ಇಷ್ಟೊಂದು ಅವರ ಒಂದು ಸಹಕಾರ ಮುಖ್ಯ ನಮಗೆ. ಅದೇ ರೀತಿ ನನ್ನ ಒಬ್ಬಳೆ ತಂಗಿ ಅಂತ ದಾಕ್ಷಾಣಿ ಬಸವರಾಜು ಮತ್ತು ಅವಳ ಮಗಳಂತ ಛಾಯಾ, ಅವರು ಕೂಡ ಅನೇಕ ರೀತಿಯಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರೂ ಈ ಒಂದು ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಮತ್ತು ನಮ್ಮ ಕುಟುಂಬಸ್ಥರ ಸಹಕಾರ ಮುಖ್ಯವಾಗಿ ನಮ್ಮ ಉಜ್ಜಪ್ಪನಹಳ್ಳಿ ಫ್ಯಾಮಿಲಿ ಮತ್ತು ಇದೇನಕೋಟೆ ಫ್ಯಾಮಿಲಿ ಇರ್ಬೋದು, ಮತ್ತು ನಮ್ಮ ಹಳ್ಳಿಮರದ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಕೂಡ ಸಹಕಾರ ಈ ನಮ್ಮ ರಂಗದಲ್ಲಿ ಬೆಳೀಲಿಕ್ಕೆ ಮುಖ್ಯವಾಗಿ ನಮಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳ್ತೀವಿ. ಸರ್, ನೀವು ಸಾಹಿತ್ಯ ವಲಯ ಆಯಿತು ಮತ್ತು ವರ್ತಕರಾದಂಥ ಸಾಹಿತ್ಯ ವಲಯದಲ್ಲಿ ಬರ್ತೀರಾ ಸರ್. ಅದರ ಜೊತೆಯಲ್ಲಿ ಮತ್ತೆ ನೀವೇನೋ ಸಮಾಜ ಸೇವೆಯಲ್ಲಿ ಏನೋ ತೊಡ್ಕೊಂತೀರಾ? ಹೌದು, 2006ರಲ್ಲಿ ನಾನು ರೋಟರಿ ಕ್ಲಬ್ನ ಅಧ್ಯಕ್ಷನಾಗಿ ಸೇವೆ ಹೋಬಳಿ ಘಟಕ. ಮೊಟ್ಟ ಮೊದಲನೇ ಹೇಳ್ಬೇಕಪ್ಪ ಅಂದ್ರೆ ರೋಟರಿ ಕೊಡೋದೇ ಹೋಬಳಿ ಮಟ್ಟದಲ್ಲಿ ಕಡಿಮೆ ಅಂತಲ್ಲಿ ನಮ್ಮ ಬೊಮ್ಮಣ್ಣ ಅಕ್ಸಾಲಿ ಅಂತೇಳಿ ಒಬ್ಬ ಮ್ಯಾನೇಜರ್ ಸಾಹೇಬರು ನಮಗೆ ಇಲ್ಲಿ ಕಾನವಸಳ್ಳಿಗೆ ಒಂದು ರೋಟರಿ ಕ್ಲಬ್ ತಂದ್ರು. ಅದರ ಒಂದು ಅಧ್ಯಕ್ಷನಾಗಿ ನಾನು 2006ರಲ್ಲಿ ಕಾರ್ಯನಿರ್ವಹಿಸಿದೆ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿ ಚನ್ನಬಸಪ್ಪ ಮತ್ತು ಸುರೇಶ್ ಅವರೆಲ್ಲರ ಸಹಕಾರದಿಂದ ಅನೇಕ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ವಿ. ಮೊದಲಾಗಿ ತಮಿಳುನಾಡು ಒಂದು 23ನೇ ಅಂತಾರಾಷ್ಟ್ರೀಯ ರೋಟರಿ ಕಾನ್ಫರೆನ್ಸ್ ಇರ್ಬೋದು. ಆ ಒಂದು ಕಾರ್ಯಕ್ರಮಗಳಲ್ಲಿ ನಮಗೆ ಬಹಳಷ್ಟು ಏನಾಯ್ತಪ್ಪ ಅಂತಂದ್ರೆ, ಈ ಒಂದು ಗ್ರಾಮಾಂತರ ಮಟ್ಟದಲ್ಲಿ ರೋಟರಿ ಇದ್ದಾಗ ಈ ಒಂದು ಸಮಾಜ ಸೇವೆ ಮಾಡ್ಲಿಕ್ಕೆ ಒಂದು ನಮಗೆ ಬಹಳ ಅನುಕೂಲ ಆಯ್ತು. ಈ ನಿಟ್ಟಿನಲ್ಲಿ ನಾವು ಸರಿಸುಮಾರು ಒಂದು 2,000 ಜನಕ್ಕೆ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ಮಾಡಿದ್ವಿ. ರೋಟರಿ ಕ್ಲಬ್ ಮುಖಾಂತರ ಮಾಡಿಸಿದ್ವಿ ನಾವು. ಅದಾದ ನಂತರ ಒಂದು ಇದು ಉಚಿತ ಕಾನೂನು ತಿಳುವಳಿಕೆ ಶಿಬಿರಗಳು ಮಾಡಿದ್ವಿ. ಆಮೇಲೆ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಮಾಡಿದ್ವಿ. ಆಮೇಲೆ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದಂತ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಏರ್ಪಡಿಸಿದ್ವಿ. ಆಮೇಲೆ ಗಿಡ ಸಸಿ ನೆಡತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಈ ರೀತಿಯಾದಂಥ ಮುಖ್ಯವಾಗಿ ನಾವು ಏನಪ್ಪಾ ಅಂತಂದ್ರೆ, ಈ ಪಲ್ಸ್ ಪೋಲಿಯೋದ ಬಗ್ಗೆ ಬಹಳಷ್ಟು ನಮ್ಮ ರೋಟರಿಗೆ ಅವಕಾಶ ಇದ್ದಿದ್ದರಿಂದ ಅದರಲ್ಲಿ ನಾವು ಬಹಳಷ್ಟು ತೊಡಗಿಸ್ಕೊಂಡು ನಮ್ಮ ಭಾಗದಲ್ಲಿ ನಾವು ಪಲ್ಸ್ ಪೋಲಿಯೋನ ನಿರ್ಮೂಲನೆ ಮಾಡ್ಲಿಕ್ಕೆ ಏನು ಅವಕಾಶ ಇತ್ತು ಅದೆಲ್ಲವನ್ನು ಕೂಡ ನಾವು ನಮ್ಮ ಸಮಾಜ ಸೇವಾ ಮುಖ್ಯವಾಹಿನಿಯಲ್ಲಿ ನಾವು ಮಾಡಿದ್ವಿ ಅಂತಕ್ಕಂಥದ್ದು ನಾನು ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೋಟರಿ ಕ್ಲಬ್ ಅಲ್ಲಿ ಎಷ್ಟು ವರ್ಷ ಅಧ್ಯಕ್ಷರಾಗಿದ್ದೀರಿ ಸರ್? ರೋಟರಿ ಕ್ಲಬ್ ಕೇವಲ 1 ವರ್ಷಕ್ಕೆ ಮಾತ್ರ ಅಧ್ಯಕ್ಷತೆ ಇರ್ತದೆ. ಹಾಗಾಗಿ ನಾನು ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಅಂದ್ರೆ ಈಗ ವಿಶ್ವ ರೈತರ ದಿನಾಚರಣೆ ಇರ್ಬೋದು, ಪುಸ್ತಕ ದಿನಾಚರಣೆ ಇರ್ಬೋದು, ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಇರ್ಬೋದು, ಇಂಥ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ಒಬ್ಬ ಕಾರ್ಯದರ್ಶಿಯಾಗಿದ್ದೆ 2008ರಲ್ಲಿ. ಹೌದು, ಹೋಬಳಿ ಘಟ್ಟದಲ್ಲಿ. ಆ ಸಂದರ್ಭದಲ್ಲಿ ನಾವು ರಕ್ಷಣಾ ವೇದಿಕೆ ವತಿಯಿಂದ ಕಾನವಸಳ್ಳಿಯಲ್ಲಿ ನಿಧಿ ಸಂಗ್ರಹ ಮಾಡ್ಬಿಟ್ಟು ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಒಂದು 2-3 ಕಾರ್ಯಕ್ರಮಗಳಲ್ಲಿ ಇಲ್ಲಿ ಒಂಥರ ಏನಾಗಿತ್ತು ಅವಾಗ, ಅದು ಕೂಡಲ ಸಂಗಮದಲ್ಲಿ ವಿಕೋಪ ಪರಿಹಾರ ಬಂದಾಗ ನಿಧಿ ಸಂಗ್ರಹ ಕಾರ್ಯಕ್ರಮಗಳು, ಆ ರೀತಿಯಾದಂಥ ಕಾರ್ಯಕ್ರಮ ನಾವು ಮಾಡಿದ್ವಿ. ಅದರಿಂದ ಕೂಡ ನಾವು ಸಮಾಜ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಜನಪರ ಕಾರ್ಯಕ್ರಮ ಮಾಡಿದ್ವಿ. ಅದಾದ ನಂತರ ಕೂಡ ನನ್ನದೇ ಅಂತ ಒಂದು ಬಾಲಾಜಿ ಪ್ರಕಾಶನದಿಂದ ಮತ್ತು ತೇಜಸ್ವಿನಿ ಕ್ರಿಯೇಷನ್ಸ್ ವತಿಯಿಂದ ಅನೇಕ ಪುಸ್ತಕಗಳು ಹೊರತರಬಹುದು, ಸಿಡಿಗಳು ಹೊರತರತಕ್ಕಂಥ ಕೆಲಸಗಳು ನಾನು ಮಾಡ್ಕೊಂತ ಬಂದೆ. ಇತ್ತೀಚಿನ ದಿನಗಳಲ್ಲಿ ನಾನು ನಂದೇ ಅಂತ ಒಂದು ರಾಜು ಫೌಂಡೇಶನ್ ವತಿಯಿಂದ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮಾಸ್ಕ್ ವಿತರಣೆ, ಅದಾದ ನಂತರ ಕಿಟ್, ಆಹಾರದ ಕಿಟ್ ಕೊಡ್ತಕ್ಕಂಥದ್ದು, ತರಕಾರಿ ಕಿಟ್ ಕೊಡ್ತಕ್ಕಂಥದ್ದು, ಆಮೇಲೆ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮಗಳು, ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಾಮಾಜಿಕ ಚಟುವಟಿಕೆಗಳನ್ನು ನೀವು ಎಲ್ಲ ಹೌದು ಹೌದು. ಯು ನಾಗೇಶ್ ರಾಜಣ್ಣನವರಿಗೆ 50 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಅಹಿಂದ ಧ್ವನಿ ಚಾನಲ್ನಿಂದ ಸರ್ವ ನಾಗರಿಕರ ಸಮಾಜ ವತಿಯಿಂದ ಶುಭ ಕೋರುತ್ತಿದ್ದೇವೆ. ತಮ್ಮ ಅಹಿಂದ ಧ್ವನಿ ಪತ್ರಿಕೆ ಇವತ್ತು
ನಮಗೆ ಗುರುತಿಸಿ ಈ ಒಂದು ಸಂದರ್ಶನ ನಡೆಸಿಕೊಟ್ಟದಕ್ಕೆ, ಇದು ಕನ್ನಡಿಗರ ಧ್ವನಿ ಆಗಲಿ ಅಹಿಂದ ಧ್ವನಿ, ಹಾಗೂ ನೋಡ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಮಾಧ್ಯಮ ಸ್ನೇಹಿತರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ನಮಸ್ಕಾರ.